ಆತ್ಮೀಯರೇ ನಮಸ್ಕಾರ. ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದೇ ಲೇಸು, ಕನಕದಾಸರು ಹೇಳಿದ ಮಾತು. ಅಂದ್ರೆ ಅಜ್ಞಾನಿಗಳ ಜೊತೆ ಅನಗತ್ಯವಾಗಿ ಎಷ್ಟೊಂದು ಜನ, ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಸುಜ್ಞಾನಿಗಳು, ಸ್ವಲ್ಪ ಚೆನ್ನಾಗಿ ಜ್ಞಾನ ಇರೋರ ಜೊತೆ ನಾವು ಜಗಳ ಆಡಿದ್ರೂ ಪರವಾಗಿಲ್ಲ, ಗುದ್ದಾಡಿದ್ರೂ ಪರವಾಗಿಲ್ಲ, ಒಳ್ಳೇದು ಅನ್ನುವಂತಹ ಒಂದು ಅದ್ಭುತವಾದ ಮಾತನ್ನ ಕನಕದಾಸ್ ಹೇಳಿದ್ದಾರೆ. ನಮ್ಮ ವಕೀಲರು ಅನಿತಾ ಅವ್ರನ್ನ ಮೊದಲನೇದಾಗಿ ಕೇಳ್ತೇನೆ. ಎಸ್ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವಾಡುವುದು ಲೇಸು. ಅಂದ್ರೆ ಸಗಣಿಯೊಂದಿಗೆ ಸರಸಕ್ಕಿಂತ ಗಂಧದೊಂದಿಗೆ ಗುದ್ದಾಡುವುದು ಲೇಸು ಅಂತ ಹೇಳ್ತಾರಲ್ಲ, ಹಾಗೆ. ಅಂದ್ರೆ ಸಗಣಿ ಜೊತೆ ನಾವು ಸರಸಾಡಕ್ ಹೋದ್ರೆ ಏನಾಗುತ್ತೆ, ಮೈ ತುಂಬಾ ವಾಸನೆ ಬರುತ್ತೆ. ಹಾಗೆ ಗಂಧದ ಜೊತೆ ನಾವು ಗುದ್ದಾಡಿದ್ರು ಕೂಡ ನಮ್ಮ ಏನು ಪರಿಮಳ ಬರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಯಾವ ತರ ಇರ್ತಾರೆ, ಯಾರ ಜೊತೆ ನಾವು ಸ್ನೇಹ ಮಾಡ್ಬೇಕು ಏನು ಅನ್ನೋದನ್ನ ನಾವು ಯೋಚನೆ ಮಾಡ್ಕೊಂಡು ಸ್ನೇಹ ಮಾಡ್ಬೇಕಾಗುತ್ತೆ. ಇವಾಗ 10 ಜನ ಕಳ್ಳರ ಜೊತೆ ಒಬ್ಬ ಒಳ್ಳೆಯವನ್ ಸೇರ್ಕೊಂಡು ಅವ್ನು ಏನಾಗ್ತಾನೆ, ಕಳ್ಳ ಆಗ್ತಾನೆ. ಅದೇ ಒಂದು ಸತ್ಸಂಗದ ಜೊತೆ ಒಬ್ಬ ಕೆಟ್ಟ ವ್ಯಕ್ತಿ ಸೇರ್ಕೊಂಡ್ರು ಕೂಡ ಆ ಸತ್ಸಂಗದಿಂದ ಅವನು ಒಳ್ಳೆ ವ್ಯಕ್ತಿ ಆಗಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಇದೆ. ಹಾಗೆ ಯಾವಾಗ್ಲೂ ನಮ್ಮ ಸುತ್ತಲೂ ಎಲ್ಲಾರು ಇರ್ತಾರೆ. ಯಾರ ಜೊತೆ ನಾವು ಒಡನಾಟ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಒಳ್ಳೆಯವರ ಒಡನಾಟದಲ್ಲಿದ್ದಾಗ ನಾವು ಕೂಡ ಅವರಂತೆ ನಾವು ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಎಸ್ ಅನಿತಾ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ನೇತ್ರಾವತಿ ಮೇಡಮ್, ಏನ್ ಹೇಳ್ತೀರಿ? ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದೇ ಲೇಸು ಅಂತ ಹೇಳಿ ಕನಕದಾಸರು ಹೇಳ್ತಾರ. ಎಷ್ಟು ಸುಂದರವಾದ ಮಾತು ಇದು, ಮಾರ್ಮಿಕವಾದದ್ದು ಅಂತೆ. ಮತ್ತೆ ಈಗ ಅಜ್ಞಾನಿಗಳ ಜೊತೆ ಎಷ್ಟು ಮಾತಾಡಿದ್ರೇನು, ಏನೋ ಮಾಡಿದ್ರೇನು, ಹೆಚ್ಚು ಮಾತಾಡದಟ್ಟ ಅವ್ರ ಸಂಘ ಮಾಡೋದ್ರಿಂದ ಮನುಷ್ಯಾಗ ಕೆಟ್ಟ ಚಾಳಿನೇ ಬೀಳ್ತದ. ಅಂದ್ರೆ ಒಂದ್ ಸ್ವಲ್ಪಕ್ಕೂ ಒಂದ್ ಮಾತ ವ್ಯತ್ಯಾಸ ಆದ್ರೂ ಜಗಳಕ್ಕೆ ನಿಂದಿರ್ತದ. ಅದೇ ಸುಜ್ಞಾನಿ ಜೊತೆ ಜಗಳ ಮಾಡೋದ್ರಿಂದ ನಮ್ಮ ಜ್ಞಾನ ಸಂಪತ್ತು ಹೆಚ್ಚಾಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದೇ ತರ ನಾವೊಂದು ಉದಾಹರಣೆ ಕೊಡ್ತೀನಿ. ಈಗ ಮಾರ್ಕೆಟ್ ನಲ್ಲಿ ಒಂದು ಕೆಟ್ಟ ಹಣ್ಣ ಅಥವಾ ಹಾಳಾದ ಹಣ್ಣಿಗೆ ಎಷ್ಟು ಯಾರಾದ್ರೂ ಹರಜ್ ಕೂಗ್ತಾರೇನು, ನನಗ್ ಬೇಕಂತ ಹೇಳಿ? ಇಲ್ಲ. ಅದೇ ಒಂದು ಚಲೋ ಹಣ್ಣ ಇತ್ತಂದ್ರ ಮಾರ್ಕೆಟ್ ನಲ್ಲಿ ಹರಾಜದ ಒಬ್ಬರಾಗನವ್ರು ಕಾಂಪಿಟೇಷನ್ ಮುಖಾಂತರ ಕೂಗುತ್ತಿರ್ತಾರ. ಅದೇ ತರ ಸುಜ್ಞಾನಿಯ ಮೌಲ್ಯ ಒಂದು ಫ್ರೆಶ್ ಹಣ್ಣು ಇದ್ದಿರ್ತಾರ. ಮತ್ತೆ ಅಜ್ಞಾನಿಯ ಸ್ನೇಹ ಹೆಂಗಿರ್ತದ ಅಂದ್ರೆ ಒಂದು ಕೊಳೆತ ಹಣ್ಣು ಇದ್ದಂಗ. ಅದು ಕೊಳೆತ ಹಣ್ಣು ಏನ್ ಮಾಡ್ತದ, ತನ್ನ ಜೊತೆ ಆಜು ಬಾಜು ಹಣ್ಣುಗಳನ್ನೆಲ್ಲಾ ಕೊಳಸ್ಬಿಡ್ತದ. ಆ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇಷ್ಟು ಹೇಳೋದಕ್ಕೆ ಧನ್ಯವಾದಗಳು, ಈ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ತುಂಬಾ ಸಂತೋಷ. ಮಂಜುನಾಥ್ ಅವ್ರು ಏನ್ ಹೇಳ್ತಾರೆ? ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಚಾರ ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದು ಲೇಸು. ಕನಕದಾಸರು ಹೇಳಿರೋ ವಚನ ಬಹಳ ಸೊಗಸಾಗಿದೆ. ಅದು ಖಂಡಿತವಾಗ್ಲೂ ಸತ್ಯವೂ ಕೂಡ ಹೌದು. ಈಗ ಅಜ್ಞಾನಿಗಳ ಜೊತೆ ನಾವು ಎಷ್ಟೇ ಸ್ನೇಹ, ಏನೇ ಬಾಂಧವ್ಯ ಇದ್ರೂ ಕೂಡ ಅವರು ಸಮಯ ಸಂದರ್ಭ ಯಾವ್ದು ಕೂಡ ನಮ್ಮನ್ನ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಆದ್ರೆ ಸುಜ್ಞಾನಿಗಳ ಜೊತೆ ಜಗಳ ಆಡೋದು ಕೂಡ ಅದರಿಂದ ನಮ್ಗೆ ಯಾವ್ದೇ ರೀತಿ ಹಾನಿ ಆಗಲ್ಲ. ಯಾವ್ದೋ ಒಂದು ತಿಳುವಳಿಕೆ ಅಥವಾ ಜ್ಞಾನ ತಿಳ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಎಸ್ ರಮೇಶ್ DM. ಅಜ್ಞಾನಿಗಳ ನಮಸ್ತೆ ಎಲ್ಲರಿಗೂ. ಅಜ್ಞಾನಿಗಳೊಡನೆ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದೇ ಲೇಸು ಅಂತ ಹೇಳ್ದಂಗೆ, ನಾವು ಯಾವತ್ತಿಯಲ್ಲಿ ಅಜ್ಞಾನಿಗಳ ಜೊತೆ ನಾವು ಸೇರಿದಾಗ ನಾವು ಅವ್ರನ್ನ ಬದಲಾಯಿಸ್ಬೇಕು ಅನ್ನೋ ರೀತಿ ನಾವು ಹೋದಾಗ ನಾವು ಕೂಡ ಬದಲಾಗುವಂತ ಚಾನ್ಸಸ್ ಇದೆ. ಅದ್ರಿಂದ ನಾವು ಯಾವಾಗ್ಲೂ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗ ಎಷ್ಟು ಸವಿಬೇಕು ಅಂತ ಅನಿಸ್ತಾ ಇರುತ್ತೋ, ಅದೇ ತರ ನಾವು ಸುಜ್ಞಾನಿಗಳ ಜೊತೆಲಿ ಇದ್ದಾಗ ಸುಜ್ಞಾನಿಗಳಿಗೆ ಪ್ರತಿಯೊಂದು ತಿಳಿದಿರುತ್ತೆ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಜಗಳ ಆಡೋರು ಕೂಡ ಅವ್ರದೇ ಆದ ವಿಭಿನ್ನವಾದ ಶೈಲಿಯಲ್ಲಿ ಜಗಳ ಆಡ್ತಾರೆ. ಜಗಳ ಆಡೋರು ಅವರು ಉಪಯೋಗಿಸುವಂತ ಪದಗಳಾಗಿರ್ಬೋದು, ಏನೇ ಆಗಿರ್ಬೋದು, ಜಗಳ ಆಡ್ತಿದ್ದಂಗೂ ಕೂಡ ಒಂದು ನಾಲೆಡ್ಜ್ ಬರುತ್ತೆ ಅವ್ರಿಗೆ. ಯಾವ ರೀತಿ ಜಗಳ ಆಡೋದ್ರಲ್ಲೂ ಒಳ್ಳೆ ರೀತಿ ಯಾವ ರೀತಿ ಜಗಳ ಆಡ್ಬೋದು ಅನ್ನೋದೆಲ್ಲ ಅವ್ರಿಗೆ ತಿಳಿಯುತ್ತೆ. ಸುಜ್ಞಾನಿಗಳು ಯಾವತ್ತಿದ್ನಂದ್ರೆ ಒಂದು ತೆಂಗಿನ ಮರದ ತರ, ಅದು ಎಳ್ನೀರು ಎಷ್ಟು ಸ್ವೀಟ್ ಆಗಿರುತ್ತೆ ಕುಡಿಯಕ್ಕೆ, ಆ ತರ ಯಾವಾಗ್ಲೂ ಅವ್ರ ಸಂಘದಲ್ಲಿ ಇರೋದ್ರಿಂದ ನಮ್ಗೆ ಆ ಅನುಭವ ಆಗ್ತಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಓಕೆ ರಮೇಶ್, ಥ್ಯಾಂಕ್ ಯು ವೆರಿ ಮಚ್. ಬಾಬು ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ?
ಎಸ್ ಬಾಬು, ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಅನ್ಸುತ್ತೆ. ಹರಿಪ್ರಸಾದ್, ಎಸ್ ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರಗಳು. ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದು ಲೇಸು ಅಂತಕ್ಕಂಥ ವಿಷಯ ಒಂದು ಕನಕದಾಸರ ಒಂದು ಕೀರ್ತನೆಯ ಮಾತು ಬಹಳ ಅರ್ಥಗರ್ಭಿತವಾದದ್ದು ಮತ್ತು ಮಾರ್ಮಿಕವಾಗಿರುವಂತದ್ದು ಅಂತ. ಸಾಮಾನ್ಯವಾಗಿ ನಾವು ಅದೇ ಮೇಡಮ್ ಅವ್ರು ಹೇಳಿದಾಗೆ ಗಂಧದ ಜೊತೆ ಗುದ್ದಾಡು ಆದ್ರೆ ಸಗಣಿ ಜೊತೆ ಸರಸಾಡ್ಬೇಡ ಅಂತಕ್ಕಂಥ ಮತ್ತು ಕುವೆಂಪು ಎಲ್ಲೋ ಒಂದ್ ಕಡೆ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಎಲ್ಲೋ ಇನ್ನೊಂದ್ ಕಡೆ ಇನ್ನೊಂದ್ ಮಾತು ಹೇಳ್ತಾರೆ, ನಮ್ ಗುಣ ಹೇಗಿದೆ ಅಂತ, ನಮ್ ಜೊತೆಗಾರರು ಅಥವಾ ಸ್ನೇಹಿತರು ಹೇಗಿರ್ತಾರೋ ನಮ್ ಗುಣ ಹಾಗಿರುತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಒಳ್ಳೆಯವ್ರ ಜೊತೆ ಸ್ನೇಹ ಮಾಡ್ಬೇಕು ಅಥವಾ ಕೆಟ್ಟವ್ರ ಜೊತೆ ಸಹವಾಸ ಮಾಡಬಾರದು ಅಂತಕ್ಕಂಥ ಇದರ ಅರ್ಥ. ಒಂದ್ ಕಡೆ ನಾವು ದುರ್ಯೋಧನ ನೋಡಿದಂತ ಸಂದರ್ಭದಲ್ಲಿ ಅವನು ಕೆಟ್ಟೋಗಿರೋ ಒಂದು ಶಕುನಿಯಿಂದ, ಒಂದು ಕೈಗೆ ಕೆಟ್ಟೋಗಿರುವ ಮಂತ್ರೆಯಿಂದ ನಮ್ ಜೊತೆ ಜೊತೆಗಾರ ಹೇಗಿದಾರ ಅಂತಕ್ಕಂಥದ್ದು ನಮ್ಮ ಗುಣ ಸ್ವಭಾವ ತಿಳಿಸುತ್ತೆ ಅಂತಕ್ಕಂಥದ್ದು. ಒಂದು ಗಂಧಕ್ಕೆ ಹೋಲಿಕೆ ಮಾಡ್ತಾರೆ ಒಳ್ಳೆಯವ್ರನ್ನ, ಅದೆಲ್ಲ ಬಿಸಾಕು, ಎಲ್ಲ ಎಸೆದ್ರಿ, ಅದನ್ನ ಏನಾದ್ರೂ ಮಾಡಿ ಅದನ್ನ ನಮ್ಗೆ ಒಳ್ಳೇದ ಮಾಡುತ್ತೆ. ಆ ರೀತಿಯಲ್ಲಿ ನಮ್ಮ ಒಳ್ಳೆಯವ್ರ ಜೊತೆ ಸ್ನೇಹ ಮಾಡ್ಬೇಕು, ಕೆಟ್ಟವ್ರ ಜೊತೆ ಸ್ನೇಹ ಆದಷ್ಟು ದೂರ ಮಾಡ್ಕೋಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಧನ್ಯವಾದಗಳು ಸರ್. ಎಸ್, ಎಲ್ಲರೂ ಕೂಡ ಚೊಕ್ಕದಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದೀರಿ. ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದೇ ಲೇಸು. ಕನಕದಾಸರು ಹೇಳಿರುವ ಈ ಮಾತಿನ ಮರ್ಮವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಇಂಥ ವಿಚಾರಗಳ ಬಗ್ಗೆ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ನಮ್ಮ ಸುತ್ತಮುತ್ತ ಸಕಾರಾತ್ಮಕ ವ್ಯಕ್ತಿಗಳನ್ನು ಸಂಪರ್ಕದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.